ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 64. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಸಾಮಾನ್ಯ ಸಸ್ಯಗಳಲ್ಲಿ ನಡೆಯುವಂತೆ ಇರುವುದಿಲ್ಲ. ಈ ಹೇಳಿಕೆಯನ್ನ ಪುಷ್ಟೀಕರಿಸಿ ಅಂತ ಇದೆ ನೋಡಿ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ನೀರಿನ ಅಭಾವವನ್ನ ಎದುರಿಸುತ್ತದೆ ಅಲ್ವಾ. ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಆದ್ದರಿಂದ ಅದನ್ನ ಮರುಭೂಮಿ ಎಂದು ಕರೀತಾರೆ. ಈ ಸಮಯದಲ್ಲೂ ಪತ್ರರಂಧ್ರಗಳು ಮುಚ್ಚಿ ಬಾಷ್ಪ ವಿಸರ್ಜನೆಯನ್ನ ತಡೆಗಟ್ಟುತ್ತವೆ. ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನೀರಿನ ವಿಸರ್ಜನೆ ಆಗತ್ತೆ ಅಲ್ವಾ. ಹೆಚ್ಚಾಗಿರುವಂತಹ ಒಂದು ಏನಾಗತ್ತೆ, ಅದು ವಿಸರ್ಜನೆ ಆಗತ್ತೆ. ಆದ್ರಿಂದ ಈ ಪತ್ರರಂಧ್ರಗಳು ಮುಚ್ಚಿ ನೀರಿನ ಒಂದು ಅಭಾವವನ್ನ ತಡೆಗಟ್ಟುತ್ತೆ. ರಾತ್ರಿ ವೇಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಮಧ್ಯಂತರ ವಸ್ತುವೊಂದನ್ನ ತಯಾರಿಸುತ್ತವೆ. ನಂತರ ಹಗಲಿನ ವೇಳೆಯಲ್ಲಿ ಕ್ಲೋರೋಫಿಲ್ ಹೀರಿಕೊಂಡು ಶಕ್ತಿಯು ಈ ವಸ್ತುವಿನ ಮೇಲೆ ವರ್ತಿಸುತ್ತದೆ. ಈ ರೀತಿಯಾಗಿ ಮರುಭೂಮಿಯಲ್ಲಿ ಕಂಡುಬರುವಂತಹ ಒಂದು ಸಸ್ಯಗಳು ಬೇರೆ ರೀತಿಯಾದಂತಹ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತೆ. ಥ್ಯಾಂಕ್ ಯು.